ಬೀಪ್ ಯೂಸ್ ಮಾಡ್ಬೋದು. ಬಟ್ ಲುಕ್ ಅಟ್ ದಿಸ್ ಬಾಟಲ್, ದಿಸ್ ಇಸ್ ಸೋ ಡ್ಯಾಮ್ ಕ್ಯೂಟ್. ಹಾಯ್, ನಮಸ್ತೆ ಎಲ್ರಿಗೂ. ಸೊ ನಾನು ನನ್ನ ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಲೈಕ್ ನಾನು ಇನ್ಸ್ಟಾಗ್ರಾಮಿಂದ ಪ್ರಮೋಟ್ ಮಾಡೋದು ಬೇಡ ಅಂತ ಡೈರೆಕ್ಟ್ ಇಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಇಂಟ್ರಡಕ್ಷನ್ ಏನು ಅಂದರೆ ಫುಡ್ ಫ್ಯಾಷನ್ ಫನ್ ಅಂತ ಹೇಳಿಬಿಟ್ಟು, ಅಂದರೆ ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಫುಡ್ ಇನ್ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಫ್ಯಾಷನ್ ಸೆನ್ಸ್ ಆಗಿರ್ಬೋದು, ಅಥವಾ ಫನ್ ಎವ್ರಿ ಡೇ ಲೈಫಲ್ಲಿ ಏನು ಮಾಡ್ತೀವಿ ಅದನ್ನು ತೋರಿಸೋಣ ಅಂತ. ಸೊ ನಾನಿವಾಗ ನೈಕಾಯಿಂದ 23,000 ವಸ್ತುಗಳನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸೋಣ ಏನು ಒಳಗಿದೆ ಅಂತ ಹೇಳಿಬಿಟ್ಟು. ಸೊ ಲೆಟ್ಸ್ ಗೆಟ್ ಇನ್. ಸಾರಿ ಏನಾದರೂ ತಪ್ಪಾಗಿದ್ದರೆ, ಬಿಕಾಸ್ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ ಆಗ್ತೀನಿ. ಬಟ್ ರಾ ಇರಲಿ ಅಂತ ಹೇಳ್ಬಿಟ್ಟು ಏನು ಕಟ್ ಮಾಡ್ತಾಯಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ಥರ ಇದೆ. ಲೆಟ್ ಮೀ ನೋ, ನಾನೆಲ್ಲ ಓಪನ್ ಮಾಡಿ ಹಾಗೆ ಮೇಲೆ ತೋರಿಸ್ತೀನಿ. ಇನ್ ಕೇಸ್ ಏನಾದರೂ ಯಾರಿಗಾದ್ರೂ ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಐ ಕ್ಯಾನ್ ಶೋ ಯು. ಹಾಂ, ದಿಸ್ ಇಸ್ ಸೋ ಗುಡ್. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಮೇ ಬಿ ನಾವು ಪ್ಯಾಕೇಜಿಂಗಿಗೆ ಒಂದು 100 ಪಾಯಿಂಟ್ಸ್ ಕೊಡ್ಬೋದು. ಅಲ್ಲಿ ಬಫರ್ ಆಗ್ತಾ ಇರ್ತೀನಿ, ಬ್ಲಫ್ ಮಾಡ್ತಾ ಇರ್ತೀನಿ. ಸಾರಿ, ಸ್ವಲ್ಪ ಕಾನ್ಷಿಯಸ್ ಆಗ್ತಾ ಇದ್ದೀನಿ, ಬಟ್ ಇಟ್ಸ್ ಓಕೆ. ವಿಡಿಯೋನ ಡೆಲಿವರ್ ಮಾಡ್ತೀನಿ. ಐ ಥಿಂಕ್ ಇದು ಫಾಕ್ಸ್ಟೇಲ್ದು ಫೇಸ್ ವಾಶ್. ನನಗಿದು ಫ್ರೀ ಪ್ರಾಡಕ್ಟ್ ಕೊಟ್ಟಿರೋದು, ನೈಕಾಯಿಂದ ಆರ್ಡರ್ ಮಾಡಿದ್ದೆ. ಹಾಂ, ಆ್ಯಂಡ್ ದಿಸ್ ಈಸ್ ಕೆ ಬ್ಯೂಟಿ ಅವ್ರದ್ದು 3 ಲಿಪ್ಸ್ಟಿಕ್ಸ್ ಆರ್ಡರ್ ಮಾಡಿದ್ದೆ. ಒಂದು ಆಲ್ರೆಡಿ ಬಂದಿದೆ, ಐ ಥಿಂಕ್ ತೋರಿಸ್ತೀನಿ ಅದನ್ನು. ಬಟ್ ಈ 2 ಶೇಡ್ಸ್ ಇದೆ. ಇನ್ನೊಂದು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಪಿಗ್ಮೆಂಟೇಷನ್ ಇದೆ, ಲಾಂಗ್ ಲಾಸ್ಟಿಂಗ್ ಇದೆ. ಏನಾದರೂ ಲೈಕ್ ನಿಮ್ಗೆ ಡೀಟೇಲ್ ರಿವ್ಯೂ ಬೇಕು ಅಂದರೆ ಹೇಳಿ, ನಾನು ತೋರಿಸ್ತೀನಿ. ಇದು 2 ಲಿಪ್ಸ್ಟಿಕ್. ನಾನು ಹಾಗೆ ಯಾವುದಾದ್ರೂ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಟೆಕ್ಸ್ಚರ್ ಅಂತ. ತುಂಬ 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 ಚೆನ್ನಾಗಿದೆ. ಯು ಕ್ಯಾನ್ ಸಿ ದಟ್. ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಳ್ತೀನಿ, ಬಟ್ ದಿಸ್ ಇಸ್ ದ ಟೆಕ್ಸ್ಚರ್. ನಾನು ಆಲ್ರೆಡಿ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ, ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಲೇಯರ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಸೋ ಗುಡ್. ನನಗೆ ಪಿಗ್ಮೆಂಟೇಷನ್ ಕೂಡ ತುಂಬ 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 ಚೆನ್ನಾಗಿದೆ. ಆ್ಯಂಡ್ ಲಿಪ್ನ ಅವ್ರು ನಾಶ್ಚರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನನಗೇನು ಇಟ್ಸ್ ಗುಡ್ ವರ್ತ್ ಅಂತ ಅನಿಸ್ತು. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್, ಕ್ಯಾರೋಲಿನಾ ಹೆರೇರಾ. ನನಗೆ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ನನಗೆ ಸ್ಮೆಲ್ಲಿಂಗ್ ಗುಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಯಾರ ಮೇಲಾದ್ರೂ ಲೈಕ್ ತುಂಬ ಒಂದು ಇಷ್ಟ ಆಗೋದೂ ಲೈಕ್ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಿಟ್ಟರೆ ದ ವೇ ದಿ ಸ್ಮೆಲ್. ಇಟ್ಸ್ ನಾಟ್ ಲೈಕ್ ನೀವು ಪರ್ಫ್ಯೂಮ್ನೇ ಯೂಸ್ ಮಾಡಬೇಕು ಅಂತಲ್ಲ, ಬಟ್ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ನನಗೆ ಇದು ಮೇ ಬಿ ನಂದು 3rd ಬಾಟಲ್, ಇನ್ನೂ 2 ಬಾಟಲ್ ಅಲ್ಲಿದೆ, ಖಾಲಿಯಾಗಿರೋ ಬಾಟಲ್. ಬೇಕಾದರೆ ಅದನ್ನು ತೋರಿಸ್ತೀನಿ. ಸೊ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಇದು. ಯಾಕೆ ಅಂದರೆ ಇದು ಲಕ್ಸುರಿ ಸ್ವೀಟ್ನೆಸ್ ಇರುತ್ತೆ. ಹಾಕಿದ ತಕ್ಷಣ ಮೇ ಬಿ ಸ್ವಲ್ಪ ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಬಟ್ ಆಫ್ಟರ್ 5 to 10 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಆದಮೇಲೆ ಆ ಸೂದಿಂಗ್ ಸ್ವೀಟ್ ಸ್ಮೆಲ್ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಬರ್ಬೆರಿ. ಮೇ ಬಿ ತುಂಬ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಲ್ಲ, ಬಿಕಾಸ್ ತುಂಬ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಕೊಡುತ್ತೆ. ನನಗೂ ಸ್ವಲ್ಪ ಪರ್ಫ್ಯೂಮ್ಸ್ ಎಲ್ಲ ಹಾಕಿದರೆ ತಲೆನೋವು ಬರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ಇನ್ ಕೇಸ್ ನಾಳೆ ಆಫೀಸ್ಗೆ ಹೋಗಬೇಕು ಅಥವಾ ನಾಳೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂದರೆ ಇವತ್ತೇ ಐರನ್ ಮಾಡಿಬಿಟ್ಟು ಪರ್ಫ್ಯೂಮ್ ಹಾಕಿಟ್ಬಿಡ್ತೀನಿ ಆ ಬಟ್ಟೆಗೆ. ಆಮೇಲೆ ಬೇಕು ಅಂದರೆ ಲೈಕ್ ನಾನು ಯಾವುದಾದ್ರೂ ಬೇರೆ ಪರ್ಫ್ಯೂಮ್ಸ್ನ ಹಾಕಿಡ್ತೀನಿ. ಸೊ
ಬರ್ಬರಿಯಲ್ಲಿ ಅದೇ ನನಗೆ ಇಷ್ಟ ಆಗುವಂಥದ್ದು. ಬಿಕಾಸ್ ನೀವು ಹಾಕಿ ಒಂದು 24 hours ಆದಮೇಲೆ ಅಥವಾ ನೀವು ಈವನ್ ವಾಶ್ ಆದಮೇಲೆ ಕೂಡ ಆ ಸ್ವೀಟ್ನೆಸ್ ಸ್ಮೆಲ್ ಬರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮೇ ಬಿ ಹಾಕಿದಾಗ ಒಂದು ಸ್ವಲ್ಪ ಇರಿಟೇಷನ್ ಆಗ್ಬೋದು. ನಾವು ಎಲ್ಲರಿಗೂ ಆಗಬೇಕಂತ ಇಲ್ಲ. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದೆ, ಬಟ್ ಮೇ ಬಿ ಆಗ್ಬೋದು ಅಂತ. ಆ ಥರ ತುಂಬ ಹೊಡೆಯುವಂಥ ಸ್ಮೆಲ್ ಇಲ್ಲ, ಸ್ವೀಟ್ನೆಸ್ ಸ್ಮೆಲ್ ಇದೆ. ಬಟ್ ತುಂಬ ಸೂದಿಂಗ್ ಸ್ಮೆಲ್ ಬೇಕು ಅಂದರೆ ಯು ಹ್ಯಾವ್ ಟು ವೇಟ್ ಅಟ್ಲೀಸ್ಟ್ 1 hour 2 hour ಅಂತ. ಆ್ಯಂಡ್ ಇದು ಡಾಟ್ ಇನ್ ಕೀದು ಲಿಪ್ ಪ್ಲಮ್ಮಿಂಗ್ ಮಾಸ್ಕ್. ಇದು ಲಿಪ್ ಪ್ಲಮ್ಮಿಂಗ್ ಮಾಸ್ಕ್, ವಿಟಮಿನ್ ಸಿ ಮತ್ತು ಇ ಇದೆ. ಸೊ ನಾನೇನು ಅಂದ್ಕೊಂಡೆ ಅಂದರೆ ನೈಟ್ ಟೈಮ್ ಹಾಕುವಾಗ ಏನಾದರೂ ಸ್ವಲ್ಪ ಮಾಯ್ಶ್ಚರ್ ಬೇಕು. ಬಿಕಾಸ್ ಎವ್ರಿ ಟೈಮ್ ನಾನು ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ. ವ್ಯಾಸ್ಲಿನಲ್ಲಿ ಚೆನ್ನಾಗಿದೆ, ಬಟ್ ನನಗೆ ಸ್ವಲ್ಪ ನೈಟ್ ಮಲ್ಗುವಾಗ ಒಂದು ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಏನಾದರೂ ಇರಲಿ, ಆ ಥರ ಮಾಸ್ಕ್ ಟೈಪ್ ಇರಲಿ ಅಂತ ಹೇಳಿಬಿಟ್ಟು ಇದೆ. ಸೋ ಕ್ಯೂಟ್. ಪ್ಯಾಕೇಜಿಂಗ್ ನೋಡ್ಬೋದು, ತುಂಬ 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 ಕ್ಯೂಟಾಗಿದೆ. ಯಾರೋ ಹ್ಯಾಟ್ ಹಾಕೊಳ್ಳೋಗಿದೆ. ಡಾಟ್ ಇನ್ ಕಿದು ಒಂಥರ ಚೆನ್ನಾಗಿರುತ್ತೆ ಕ್ಯೂಟಾಗಿ. ನನಗೆ ಬರ್ಬರಿದ ಸ್ಮೆಲ್ ಬರ್ತಾ ಇದೆ. ಫ್ರೇಗ್ರೆನ್ಸ್ ಸಕ್ಕತ್ತಾಗಿದೆ ಇವಾಗ. ಮೇ ಬಿ ಯಾವಾಗ ಇರಿಟೇಷನ್ ಆಗುತ್ತೆ ಅಂದರೆ ಮನೇಲಿರುವಾಗ ಆ ಥರ ಏನೂ ಆಗೋಲ್ಲ. ನೀವು ಟ್ರಾವೆಲ್ ಮಾಡ್ತಿರುವಾಗ ಸಡನ್ನಾಗಿ ಹಾಕ್ಕೊಂಡು ಹೋದರೆ ಮೇ ಬಿ ಅದೊಂದು ಸ್ವಲ್ಪ ಹೊಡೆದಂಗೆ ಆಗ್ಬೋದು. ಬಟ್ ಇವನು ಲೈಕ್ ಆ ಥರ ಆಲ್ಕೋಹಾಲ್ ಸ್ಮೆಲ್ ಇಲ್ಲ. ತುಂಬ ಸ್ವೀಟಾಗಿ ಚೆನ್ನಾಗಿ ಆ ಥರ ಇದೆ. ನಾನೇನು ಹೇಳ್ತಿರೋದು ಅಂದರೆ ತುಂಬ ಸೆನ್ಸಿಟಿವ್ ಇರೋರಿಗೆ ನಾರ್ಮಲಾಗಿ ಹಾಕ್ಕೊಂಡು ಹೋಗ್ತೀರಾ ಅಂದರೆ ಇಟ್ಸ್ ಫೈನ್. ಇದು ನನಗೆ ಗಿಫ್ಟ್ ಕೊಟ್ಟಿರೋದು ಕೆರಳಿನ ಹೇರರ್ಗೆ. ಇದು ನನಗೆ ಫ್ರೇಗ್ರೆನ್ಸ್ ಹೇಗಿದೆ ಅಂತ ಟ್ರೈ ಮಾಡಿಲ್ಲ, ಬಟ್ ಬೇಬ್ ಯೂಸ್ ಮಾಡ್ಬೋದು. ಬಟ್ ಲುಕ್ ಅಟ್ ದಿಸ್ ಬಾಟಲ್, ದಿಸ್ ಇಸ್ ಸೋ ಡ್ಯಾಮ್ ಕ್ಯೂಟ್. ಸಕ್ಕತ್ ಕ್ಯೂಟ್ ಆಗಿದೆ. ಓಕೆ, ಫ್ರೇಗ್ರೆನ್ಸ್ ನೋಡಿ. ಸೋ ಕ್ಯೂಟ್. ಯಾಕಿದ್ರಲ್ಲಿ ಓಕೆ ಪರ್ಫ್ಯೂಮ್ ಇದೆ, ಬಟ್ ಐ ಥಿಂಕ್ ಇದು ಹಾಕ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸ್ಪ್ರೇ ಮಾಡೋದಿಲ್ಲ, ಬಟ್ ಸೋ ಕ್ಯೂಟ್. ಸಾರಿ, ಜಾಸ್ತಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ವಿಡಿಯೋನ. ಆ್ಯಂಡ್ ಒನ್ ಮೋರ್ ಪ್ಯಾಕೇಜಿಂಗಲ್ಲಿ ಬೇಗ ತೋರಿಸ್ಬಿಡ್ತೀನಿ. ಇದು ಫಾಕ್ಸ್ ಸ್ಟಿಲ್ ಅವ್ರದ್ದು ಸ್ಕಿನ್ ರೇಡಿಯಂಟ್ ಮಾಸ್ಕ್. ಒಂದು ಸತಿ ಯೂಸ್ ಮಾಡಿದೆ, ಬಿಕಾಸ್ ಈ ಪ್ಯಾಕೇಜಿಂಗ್ ಸ್ವಲ್ಪ ಬೇಗ ಬಂತು, ನೆನ್ನೆ ಬಂತು. ಸೊ ಇದನ್ನು ಒನ್ ಟೈಮ್ ಯೂಸ್ ಮಾಡಿದ್ದೀನಿ. ಡಿಫ್ರೆನ್ಸ್ ನನಗೆ ಮೇ ಬಿ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ನೋಡಿಲ್ಲ. ಮೇ ಬಿ ಒಂದು ಸತಿ ಯಾವತ್ತಾದರೂ ಹಾಕ್ಬಿಟ್ಟು ತೋರಿಸ್ತೀನಿ ಹೌ ಇಟ್ ಈಸ್ ಅಂತ. ಆ್ಯಂಡ್ ಇದು ನನಗೆ ಲಾರಿಯಲ್ ಅಬ್ಸಲ್ಯೂಟ್ ರಿಪೇರ್ ಆಯಿಲ್, ಇದು ಸೀರಮ್ ಥರ ಯೂಸ್ ಮಾಡೋದು. ಬಿಕಾಸ್ ನಾನು ಲಾರಿಯಲ್ ಎಕ್ಸ್ಟೆನ್ಸೋ ಹಾಕೋದ್ರಿಂದ ನಾನು ಅದು ಪೇರ್ ವಿತ್ ಇದು ತೊಗೊಂಡಿದ್ದೀನಿ. ಆ್ಯಂಡ್ ಪಿಂಕ್ ಫ್ರೈಡೇ ಸೇಲ್ ಇರೋದ್ರಿಂದ ನೈಕಾದಲ್ಲಿ ಆ್ಯಕ್ಚುಲಿ 2 ಬಾಟಲ್ ಎತ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಸೆಟಫಿಲ್ ಕ್ಲೆನ್ಸರ್. ಸೊ ನನಗೆ ಚೆನ್ನಾಗಾಯಿತು. ಸ್ಟಾರ್ಟಿಂಗ್ ನನಗೆ ಸೆಟಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿದಾಗ ತುಂಬ ಬ್ಲ್ಯಾಕ್ ಮಾಡ್ತಾಯಿತ್ತು ಸ್ಕಿನ್ನ. ಸೊ ನಾನು ಸೆಟಫಿಲ್ ಏನೂ ಪ್ರಾಡಕ್ಟ್ಸ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ನನಗೆ ಕ್ಲೆನ್ಸರ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇದ್ರ ಜೊತೆ ನಾನು ಲೈಕ್ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಾಕಿದಾಗ ನನಗೆ ಆ ರಿಸಲ್ಟ್ ಚೆನ್ನಾಗಿ ಬಂತು. ಸೊ ಅದಕ್ಕೆ ತೊಗೊಂಡೆ. ಆ್ಯಂಡ್ ದಿಸ್ ಈಸ್ ಪರ್ಫ್ಯೂಮ್ ಅಗೇನ್. ಐ ಥಿಂಕ್ ಮೋಯ್ ಅಂತ ಹೇಳ್ತಾರೆ ಅನಿಸುತ್ತೆ, ನಂಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. MOI ಮೋಯ್ ಅನಿಸುತ್ತೆ. ಯೂಸ್ ಮಾಡಿದ್ದೀನಿ ನಾನು ಒಂದು ಸತಿ. ನನಗಿದು ಲೈಕ್ ಟ್ರಾವೆಲ್ ಫ್ರೆಂಡ್ಲಿ ಅಂತ ಫೀಲ್ ಆಯಿತು. ಸೊ ಆ್ಯಂಡ್ ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಇಸ್ ಗುಡ್. ನನಗಿದು ಹಾಕೋಕ್ಕೆ ಅವಕಾಶ ಸಿಗಲಿಲ್ಲವಲ್ಲ. ಐ ವಾಂಟ್ ಟು ಟ್ರೈ ದಿಸ್. ಹೇಗೆ ಹಾಕಿದ್ದು? ಇದರಲ್ಲಿ ಸ್ಪ್ರೇನೇ ಇಲ್ಲ. ಇಟ್ಸ್ ಗುಡ್. ಇಟ್ಸ್ ಗುಡ್, ಚೆನ್ನಾಗಿದೆ. ಐ ಥಿಂಕ್ ಬೋತ್ ಆರ್ ಸೋ ಗುಡ್. ಬಟ್ ನಂಗೆ ಇದು ಸ್ಪ್ರೇ ಮಾಡೋಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಬೇಜಾರಾಗ್ತಿದೆ. ಇಲ್ಲೇ ಸ್ಪ್ರೇ ಮಾಡಿದರೆ ಹಿಂಗೆ ಚಿಕ್ಕ ಅಂತ ಹಾಕೋಬೋದಿತ್ತು. ಬಿಕಾಸ್ ನೋಡಿ ಇದರಲ್ಲಿ ಸ್ಪ್ರೇ ಇದು ಕೊಟ್ಟಿದ್ದಾರೆ, ಬಟ್ ನೋಡಿ ಸ್ಪ್ರೇ ಇಲ್ಲ. ಹಾಗೆ ಕ್ಯಾಪ್ ಓಪನ್ ಮಾಡಿ ಹಾಕೋಬೇಕು. ಬಟ್ ಐ ಥಿಂಕ್ ನನಗೆ ಐಡಿಯಾ ಇದೆ.
ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಐ ಕ್ಯಾನ್ ಪುಟ್ ಇಟ್, ಅಂದರೆ ಇದ್ರೊಳಗೆ ಹಾಕೊಂಡು ಹೋಗ್ಬೋದು. ಸೊ ನೈಸ್. ಆ್ಯಂಡ್ ದಿಸ್ ಇಸ್ ಬ್ಯೂಟಿ ಆಫ್ ಜೋಸನ್ದು ಮಾಯ್ಶ್ಚರೈಸರ್. ಇದು ಯಾರಾದರೂ ಕೊರಿಯನ್ನ ತುಂಬ ಫಾಲೋ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಅವರಿಗೆ ಗೊತ್ತಾಗುತ್ತೆ ನಮ್ಮದು ಕೊರಿಯನ್ ಅಬ್ಸೆಷನ್. ಬಟ್ ನಾನು ಹಾಗೆ ಅಂದ್ಕೊಂಡಿದ್ದೆ, ಲೈಕ್ ಆ ಥರ ನೋಡಿ ತಗೊಳ್ತಾರೆ ಅವ್ರ ಸ್ಕಿನ್ನ ಅಂತ. ಡೆಫಿನೆಟ್ಲಿ ಬಿಕಾಸ್ ನಮ್ಮ ಹ್ಯುಮಿಡಿಟಿಗೆ ಅಥವಾ ನಮ್ಮ ವೆದರ್ಗೆ ಅವ್ರ ಸ್ಕಿನ್ನೇ ಆಗಿರೋದು ಅಂತ. ಬಟ್ ನನ್ನ ಕಸಿನ್ ಇದನ್ನ ಯೂಸ್ ಮಾಡಿ ನೋಡಿದ್ಲು, ಆ್ಯಂಡ್ ಅವಳು ಯೂಸ್ ಮಾಡಿ ಒಂದು ಬಾಟಲ್ ಖಾಲಿ ಮಾಡಿ ಸೆಕೆಂಡ್ ಬಾಟಲ್ ತೊಗೊಂಡ್ಮೇಲೆ ನಮಗೆ ಅವಳ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಯಿತು. ಸೊ ನಾವು ಅದಕ್ಕೆ ನಾನು, ಭೂಮಿ, ಮನು ಎಲ್ಲರೂ ಆರ್ಡರ್ ಮಾಡಿದ್ದೀವಿ. ಸೊ ಇದು ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ತುಂಬ ಫೇಮಸ್ ಇರೋದ್ರಿಂದ ಸನ್ಸ್ಕ್ರೀನ್ ಕೂಡ ಮಾಡಿದ್ವಿ. ಸ್ವಲ್ಪ ಕಾಸ್ಟ್ಲಿ ಬಿಕಾಸ್ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಸ್ವಲ್ಪ ರೈಸ್ ವಾಟರ್ ಎಲ್ಲ ಇದೆ, ಪ್ರೋಬಯೋಟಿಕ್ಸ್ ಇದೆ, ರಿಲೀಫ್ ಸನ್ ಅಂತ ಇದೆ. ಸೊ ದಿಸ್ ಇಸ್ ದ ಸನ್ಸ್ಕ್ರೀನ್. ಎಷ್ಟು ಚಿಕ್ಕ ಬಾಟಲ್ಗೆ 1800 ಏನೋ ಕೊಟ್ಟಿದ್ದು. ಐ ನೋ ಇಟ್ಸ್ ಕಾಸ್ಟ್ಲಿ ಅಂತ, ಬಟ್ ಐ ಹೋಪ್ ಇಟ್ಸ್ ವರ್ತ್ ದ ಹೈಪ್ ಅಂತ. ಆ್ಯಂಡ್ ಕಂಡೀಷ್ನರ್ ಆವಾಗಲೇ ತೋರಿಸಿದ್ದೀನಿ. ನನಗಿದು ಬಿ ಬಾಡಿ ವೈಸ್ದು ರೋಲ್ ಆನ್. ನನಗೆ ಅಂಡರ್ ಆರ್ಮ್ಸಲ್ಲಿ ತುಂಬಾ ಡಿಫ್ರೆನ್ಸ್ ಗೊತ್ತಾಯಿತು. ನನಗೆ ಜಾಸ್ತಿ ಪಿಗ್ಮೆಂಟೇಷನ್ ಇರಲಿಲ್ಲ, ಸ್ವಲ್ಪ ಇತ್ತು. ಬಟ್ ಇದು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಪಿಗ್ಮೆಂಟೇಷನ್ ತುಂಬ ಕಮ್ಮಿ ಆಗಿದೆ. ನಾನು ಫಸ್ಟ್ ಯಾವುದೋ ಮಿನಿಮಲಿಸ್ಟ್ ಯೂಸ್ ಮಾಡ್ತಾಯಿದ್ದೆ, ಅದರಲ್ಲೂ ಡಿಫ್ರೆನ್ಸ್ ಗೊತ್ತಾಗ್ತಾಯಿತ್ತು. ಬಟ್ ಇದರಲ್ಲಿ ಕಾಣಿಸೋವಂಥ ಡಿಫ್ರೆನ್ಸ್ ಕಂಪೇರಿಟಿವ್ಲಿ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಬಾಟಲ್ ಇದನ್ನು ಅಷ್ಟೇ ಒಂದು 2-3 ತರಿಸ್ಬಿಟ್ಟಿದ್ದೀನಿ ನಾನು, ಬಿಕಾಸ್ ಸೇಲ್ ಇತ್ತು, ಒಂದು ಸ್ವಲ್ಪ ಕಮ್ಮಿ ಸಿಕ್ಕಿದ್ರೆ ಯಾಕೆ ಬೇಡ ಅಂತಾರೆ ಅದಕ್ಕೆ. ಆ್ಯಂಡ್ ಇದು ನಾನು ಟ್ರೈ ಮಾಡಿಲ್ಲ, ಬಿ ಬಾಡಿ ವೈಸ್ ಇದು ಫುಟ್ ರೋಲ್ ಆನ್. ಸೊ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ. ಮೇ ಬಿ ಇದು ಚೆನ್ನಾಗಿದೆ, ಲಿಪ್ಸ್ ಆಗ್ಬಿಟ್ಟು ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಸೋ ಗುಡ್, ತುಂಬ ಚೆನ್ನಾಗಿದೆ. ಓಕೆ, ನಾನು ಮೇಬಿ ದೊಡ್ಡ ಬಾಟಲ್ ತೊಗೊತೀನಿ ಅನಿಸುತ್ತೆ. ಒಂದೆರಡು ಸರ್ತಿ ಹಾಕ್ಕೊಂಡು ಹೋಗ್ಬಿಟ್ಟು ನೋಡ್ತೀನಿ. ಸಾರಿ ಡಿಸ್ಟ್ರಾಕ್ಷನ್. ನಂಗೆ ಫ್ರೇಗ್ರೆನ್ಸ್ ತುಂಬ ಇಷ್ಟ. ಅದೇನೋ ಒಂಥರ ನನಗೆ ಅಡಿಕ್ಷನ್. ನನಗೆ ಫ್ರೇಗ್ರೆನ್ಸ್ ಅಂದರೆ ಐ ಕ್ಯಾನ್ ಎಕ್ಸ್ಪ್ರೆಸ್, ತುಂಬ ಇಷ್ಟ. ಇದು ನಾನು ಟ್ರೈ ಮಾಡಿಲ್ಲ. ನನಗೊಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಒಂದು ಬಾಟಲ್ ಫುಲ್ ಮಾಯ್ಶ್ಚರೈಸರ್ ನನ್ನ ಕಾಲಿಗೆ ಹಾಕೊಂಡ್ರೆ ಸಾಕಾಗಲ್ಲ, ಮತ್ತೆ ಡ್ರೈ ಆಗುತ್ತೆ. ನಾನು ಅಂದ್ಕೊಂಡೆ ಫುಟ್ಟಿಗೆ ಒಂದು ಸ್ವಲ್ಪ ನೈಟ್ ಮಲ್ಗುವಾಗ ಇದು ರೋಲ್ ಆನ್ ಹಾಕಿ ಮಲ್ಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಡೀಪ್ ಸಿರಮ್, ಗ್ಲೋ ಡೀಪ್ ಸಿರಮ್, ರೈಸ್ ಆಲ್ಫಾ ಪ್ಲಸ್ ಅಬ್ಯುಟಿನ್ ಅಂತ. ನನಗೆ ಗೊತ್ತಿಲ್ಲ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯೋ ಅಂತ, ಬಟ್ ಅಲ್ಲಿ ಏನಿದೆ ಅದು ಓದ್ತಾ ಇದ್ದೀನಿ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದೇನಕ್ಕೆ ಅಂದರೆ ಐ ಥಿಂಕ್ ಪಿಗ್ಮೆಂಟೇಷನ್ಗೆ ಮತ್ತು ಏನೋ ಓದಿದ್ದೆ, ಅಲ್ಲಿ ಇದರ ಡಿಸ್ಕ್ರಿಪ್ಷನ್ ಇಲ್ಲ. ಬಟ್ ಐ ಥಿಂಕ್ ಓಕೆ, ಇದರಲ್ಲಿ ಪ್ರಾಪರ್ ಡಿಸ್ಕ್ರಿಪ್ಷನ್ ಇಲ್ಲ. ಇಂಗ್ರೀಡಿಯೆಂಟ್ಸ್ ಇದೆ, ಕಾಷನ್ ಇದೆ, ಮ್ಯಾನುಫ್ಯಾಕ್ಚರ್ ಇದೆ, ಡಿಸ್ಟ್ರಿಬ್ಯೂಟರ್ ಇದೆ, ಕೊರಿಯಾದು, ಮೇಡ್ ಇನ್ ಕೊರಿಯಾ, ಎಲ್ಲ ಕೊರಿಯಾ. ಸೊ ಹಾಂ, ಇದು ಸಿರಮ್ ಇನ್ನು ಯೂಸ್ ಮಾಡಿ ನೋಡ್ತೀನಿ. ಈಗ ಸದ್ಯಕ್ಕೆ ನಾನು ಮಿನಿಮಲಿಸ್ಟ್ ಮತ್ತು ಆರ್ಡಿನರಿ ಯೂಸ್ ಮಾಡ್ತಾಯಿದ್ದೆ. ಮಿನಿಮಲಿಸ್ಟು ಸೀರಮ್ ಮತ್ತು ಸ್ಯಾಲಿಸಿಲಿಕ್ ಮತ್ತು ನಿಯಾಸಿನಮೈಡ್ ಅದು ಎರಡು ಕಂಬೈನ್ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಆಲ್ರೆಡಿ ನಂದು ಇನ್ನೂ ಖಾಲಿ ಆಗಿಲ್ಲ. ನಂದು ಪ್ಲಮ್ ಮತ್ತು ಡಾಟಿನ್ಸ್ ಇದು ಮಾಯ್ಶ್ಚರೈಸರ್ ಇನ್ನೂ ಹಾಗೇ ಇದೆ. ಬಟ್ ಸೇಲ್ ಇರೋದ್ರಿಂದ ಪಟ ಅಂತೆಲ್ಲ ತೊಗೊಂಡ್ಬಿಟ್ಟೆ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಾನು ಮುಂಚೆನೇ ಹೇಳ್ದಂಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಗುಡ್ ಅಮೌಂಟ್ ಆಫ್ ಫಾಲೋವರ್ಸ್ ಇದ್ದಾರೆ. ಬಟ್ ನನಗೆ ಅಲ್ಲಿ ಪ್ರಮೋಟ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡೋದು ಬೇಡ ಅಂತ ಫೀಲ್ ಆಯಿತು. ಬಿಕಾಸ್ ನಂಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಜನ ಬೇಕು. ಲೈಕ್ ಅವ್ರ ಲೈಕ್ ಅಥೆಂಟಿಕ್ಕಾಗಿ ಇಷ್ಟಪಡಬೇಕು. ಬಿಕಾಸ್ ಫ್ರೆಂಡ್ಸಿಂದ ಹಾಗೆಲ್ಲ ಹೋಗ್ಬಿಟ್ಟು ಸರ್ಕ್ಯುಲೇಟರ್ನೂ ಆಗಿರುತ್ತೆ. ಸೊ ನನಗೆ ಅಥೆಂಟಿಕ್ಕಾಗಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡಬೇಕಿತ್ತು. ಅದಕ್ಕೆ ನನ್ನ ಏನು ಪ್ರಮೋಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಅಂತ. ಎಲ್ಲರೂ ನನ್ನ ಅಷ್ಟೇ ಆಶೀರ್ವದಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ.
and thank you so much for seeing. I mean, thank you so much for seeing or ಏನೋ ಒಂದು ಇದೆಲ್ಲ ಕಟ್ ಮಾಡಲ್ಲ, ರಾಗೆ ಹಾಕ್ತೀನಿ. ನಂಗೆ ಗೊತ್ತಿಲ್ಲ, ಒಂದೊಂದ್ಸತಿ ಏನೇನೋ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಓಕೆ.